ಟಿವಿ ವೀಕ್ಷಕರೇ, ಈ ದಿನ ನಾವು ಮದ್ಲೂರು ಕೆರೆ ಹತ್ರ ಇದ್ದೀವಿ. ಬೆಳಿಗ್ಗೆ 7:15 ಕೋಡಿ ಬಿದ್ದಿದೆ ಮದ್ಲೂರು ಕೆರೆ. ಏನಪ್ಪಾ ಇದು ಎಲ್ಲರಿಗೂ ಸಂತಸದ ವಿಷಯ. ಯಾಕಂದ್ರೆ ಈ ಮಳೆ ಆಗಿಲ್ಲ, ನಮ್ಮ ತಾಲೂಕಲ್ಲಿ ಸಾಕಷ್ಟು ಮಳೆ ಆಗಿಲ್ಲ. ಮಳೆ ಆಗದೆ ಇದ್ರು ಕೂಡ ನಮ್ಮ ದೊಡ್ಡ ಕೆರೆ, ಚಿಕ್ಕ ಕೆರೆ ಹಾಗೂ ಮದ್ಲೂರು ಕೆರೆ ಮತ್ತೆ ಸುತ್ತಮುತ್ತಲ ಎಲ್ಲ ಕೆರೆಗಳು ತುಂಬಿದ್ದಾವೆ. ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಅಂತರ್ಜಲ ವೃದ್ಧಿ ಆಗುತ್ತೆ. ಅಂತರ್ಜಲ ವೃದ್ಧಿ ಆದರೆ ಏನು ಆರ್ಥಿಕವಾಗಿ ರೈತರು ಸಬಲರಾಗ್ತಾರೆ. ನೋಡಿ, ಈಗ ಅಡಿಕೆ ಮೊದಲು ಬೆಳಿತಾನೆ ಇರಲಿಲ್ಲ, ಈಗ ಅಡಿಕೆ ವಾಣಿಜ್ಯ ಬೆಳೆ ಈ ಜಾಸ್ತಿ ಬೆಲೆ ಬಾಳೋ ಅಂತ ತೋಟಗಾರಿಕೆ ಬೆಳೆನ ಬೆಳೆದ್ಬಿಟ್ಟು ಆರ್ಥಿಕವಾಗಿ ಸಬಲರಾಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಅಂಕಿಅಂಶ ಏನಂದ್ರೆ, ಇಲ್ಲಿ ಶಿರಾ ತಾಲೂಕಲ್ಲೇ ಹೈಯೆಸ್ಟ್ ಅಂತರ್ಜಲ ಯೂಸೇಜ್ ಆಗ್ತಾ ಇರೋದು. ಇಡೀ ನಮ್ಮ ಕರ್ನಾಟಕದಲ್ಲೇ ಹೈಯೆಸ್ಟ್ ಅಂತರ್ಜಲ ಯೂಸೇಜ್ ಆಗ್ತಿರೋದು ಶಿರಾ ತಾಲೂಕಲ್ಲೇ. ಇದೇನಕ್ಕಂದ್ರೆ ಮದ್ಲೂರು ಕೆರೆ ಮತ್ತೆ ಎಲ್ಲ ಕೆರೆಗಳು ತುಂಬಿರೋದು, ಚಿಕಪ್ ಡ್ಯಾಮ್ಸ್ ಇದಾವಲ್ಲ ಅದೆಲ್ಲ ತುಂಬಿರೋದ್ರಿಂದ ಅಂತರ್ಜಲ ವೃದ್ಧಿಯಾಗಿದೆ. ಇದಕ್ಕೆಲ್ಲ ಮೂಲ ಕಾರಣ TB ಜಯಚಂದ್ರ ಅವರು. ಅವರನ್ನು ದೂರವಾಣಿ ಮೂಲಕ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಕೋಡಿ ಬಿದ್ದಿದೆ 7:15 ಬೆಳಗ್ಗೆ. ತುಂಬಾ ಸಂತೋಷ, ಎಲ್ಲರೂ ನೆನಪು ಮಾಡ್ಕೊಂತ ಇದ್ದಾರೆ. ಸತತವಾಗಿ 4 ವರ್ಷದಿಂದ ಕೋಡಿ ಬೀಳ್ತಾ ಇದೆ. ಎಲ್ಲ ಒಂದ್ ಕಡೆಗೆ ಹೇಮಾವತಿ ನೀರ್ ಬಂದು ನಮ್ಮ ಬದುಕನ್ನ ಬಂಗಾರ ಮಾಡ್ತಾ ಇದೆ. ಇನ್ನು ಆ ಕಡೆ ಇದು ಸ್ವಲ್ಪ ಮಳಚೀಲ ಹಾಕಿ ನಿಲ್ಸಿ ಆ ಕಡೆಗೆ ನೀರು ಹೋಗೋ ಟೈಪ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ವಿ. ಆ ಕಡೆಗೆ ಇನ್ನೂ ಸ್ವಲ್ಪ ದಿವಸ ಬೇಕಾಗ್ಬೋದು, ಇನ್ನೂ 1-2-3 ದಿವಸ ಬೇಕಾಗುತ್ತೆ ಆ ಕಡೆ ನೀರು ಹೊರಡ್ಬೇಕಾದ್ರೆ. ಅದು ಮಳಚೀಲ ಹಾಕಿ ನಿಲ್ಸಿ ಆ ಕಡೆ ಇನ್ನೊಂದು ಕೋಡಿನಲ್ಲಿ ನೀರು ಹೋಗೋ ಟೈಪ್ ಮಾಡ್ತೀವಿ. ಈಗ ಇಮಿಡಿಯೇಟ್ ಆಗಿ ಅದಾದ್ಮೇಲೆ ಇದನ್ನ ತಾವರೆಕೆರೆ ಕಡೆಗೆ ಬಿಡ್ತೀವಿ. ತಾವರೆಕೆರೆ ಅಲ್ಲಿ ತುಂಬಾ, ಅಲ್ಲಿ ಕುಡಿಯೋದಕ್ಕೂ ನೀರಿಲ್ಲ, ಆ ರೀತಿಯಾಗಿದೆ. ಬೋರ್ಗಳೆಲ್ಲ ಫೇಲ್ಯೂರ್ ಆಗ್ತಾ ಇದಾವೆ. ಅಲ್ಲೆಲ್ಲ ಬಹಳ ಮಳೆನೇ ಇಲ್ಲ ಅಲ್ಲಿ ಆ ಭಾಗದಲ್ಲಿ. ಮಳೆನೂ ಇಲ್ಲ, ನೀರು ಯಾವ ಗುಂಡಿನೂ ತುಂಬಿಲ್ಲ. ಅದಕ್ಕೆ ತಾವರೆಕೆರೆ, ಇದು ಏರೂರು ಆ ಕಡೆಗೆ ಬಿಡ್ತೀವಿ ನೀರ್ನ. ಹುಣಸೆಹಳ್ಳಿನಲ್ಲಿ ಅಲ್ಲೂ ದೊಡ್ಡ ಇದಾಗ್ತಾ ಇದೆ, ನೀರಿನ ಕೊರತೆ. ಅದು ಅಲ್ಲಿಗೆ ಬಿಡ್ತೀನಿ ಮೊದಲು. ಇದು ಕೇವಲ ಮದ್ಲೂರು ಕೆರೆ ಕೇವಲ ಶಿರಾ ತಾಲೂಕಿಗಲ್ಲ, ಮನೆ ಪಾವಗಡಕ್ಕೆ ನಿಡಗಲ್ ಹೋಬಳಿಗೆ ಹೋಗಿದ್ದೆ. ಏನ್ ನಿಡಗಲ್ ಹೋಬಳಿನಲ್ಲಿ ಎಲ್ಲದು ಬೋರ್ ಇದರಲ್ಲಿ ಓಪನ್ ವೆಲ್ ಅಲ್ಲಿ ನೀರು ಬರ್ತಾ ಇದೆ. ಅದು ಕೇಳಿದೆಲ್ಲ ಮದ್ಲೂರು ಕೆರೆ ಪ್ರಭಾವ ಅಂತಾರೆ ಎಲ್ಲ ಕಡೆ. ಸೊ ಅದೇ ರೀತಿಯಾಗಿ ಮಡಕ್ಸರ ಕಡೆಗೆ 1-2 ಹೋಬಳಿನಲ್ಲಿ ಅದೇ ತರ ಇದೆ. ಸೊ ಅದೆಲ್ಲ ಸರಿ ಒಂದು ಪೂಜೆ ಗೀಜೆ ಮಾಡೋದಾರ ಮಾಡ್ತಾರೆ.